ಶುಭ್ರಪ್ರದಲ್ಲಿರುವ ಜಿಮ್ಮುತದಂತೆ ಗುಡಿ ಗುಡಿ ಗೆಂದು ಅಂಬರಕ್ಕೆ ಹಾರಿ ತುಂಬಿ ನೆಪ್ಪಿರುವಂತ ಬಬ್ಬೆ ಹಿಡಿದು ಬ್ರಹ್ಮಾಂಡ ಬಾಂಡವು ಮಾನವ ದೇವ ದಗಲೆನ್ನುವ ಎನ್ನ ಕೋಪಾಗ್ನಿಯ ತಳ್ಳೂರಿಗೆ ಸಪ್ತಾಮದ ಜಲಮಳಕ್ಕೆ ಜಲಾಧಿಕಾರಿಗಳು ಬಿದ್ದವ ಅತಿ ಸಂಭ್ರಮಯುಕ್ತನಾಗಿ ಭಯವಿಲ್ಲದೆ ಎನ್ನ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವುದಕ್ಕೆ ನೀನು ದಾರ್ಪಟ ಮುಂದೆ ನಡೆಯಿ. ಓಹೋ ದೇವ, ನಾವು ದಾರಂದರೆ ಅಲ್ಲಿಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳ ವಯಸ್ಸಿಗೆ ಬಂದ ಮೇಲೆ ತಂದೆ ನೆಡಿತನವನ್ನು ಮಾಡಬಾರದು, ರಾತ್ರಿ ರಾಶಿಯನ್ನು ತುಂಬಬಾರದು, ನನ್ನ ಹೆಂಡತಿ ಭದ್ರತೆಯಿಂದ 6 ತಿಂಗಳು ತೋರಮನೆಯಲ್ಲೇ ಬಿಡಬಾರದು, ಪಟ್ಟಣ ಬಿಡುವ ವಾರಕ್ಕೊಮ್ಮೆ ಹೋಗೋದು ಮಾತ್ರ ಮರೆಯಬಾರದು. ಅಂತರಿಗೆ ನೀತಿ ಮಾತನ್ನು ಹೇಳುವ ಪ್ರೀತಿ ಉಳ್ಳ ಸಾರಥಿ ನಾನಲ್ಲ ಬೇರೆ ದೇವ, ಹೇಳಬೇಕು ತಮ್ಮ ನಮ್ಮಕ್ಕಿದವ ಬಳಿರೈಯಲ್ಲ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದೇ ದೇವ ಚಂಡ ಪ್ರಚಂಡ ಬಲೋರ್ದಂಡ ಈ ಭೂಮಂಡ ತೊಳಮಂಡಲದ ಮರಗಡೆಯಿಂದ ಕಪಮಂ ಕೈಗೊಂಡು ಬಳರ ಕಂಡಣದಳು ಮುಂಕಂಡು ಅಂಡಲದು ಬರುವ ಹರಿಭಟರಂಬ ಮೇಘ ಮಂಡಲಕ್ಕೆ ಮಾರುತನಂತ ಮೆರೆಯುವ ಎಲ್ಲ ಸಾರಥಿ ಮಸ್ತಕ ಮಣಿ ಕರ್ಣಾದಿ ಶತಾಬ್ದಿತರೊಡನೆ ಶಿಸ್ತಿನಿಂದ ಮೆರೆಯುವ ಅಸ್ತಿನಾವತಿಯ ಪ್ರಶಸ್ತದಿಂದ ಪರಿಪಾಲಿಸುವ ಧೃತರಾಷ್ಟ್ರ ಮಹಾರಾಜನ ವೀರ ಸಂಭೂತ ಸಾರಥಿ ವೃದ್ಧರನೇಂದ್ರ ಗೌರವೇಶ್ವರನಂದು ಜಯಬೇರಿಯನ್ನು ಹೊಡಿಸಲ ಈ ಸಾರಥಿ ಅತಿ ಜಾಗೃತಿ. ಸಾರಥಿ ಅಂದವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ನಿನ್ನಿನ ದಿನ ಬಳಿರ ಮತಾಂತರಾದ ಪಾಂಡವರ ಸಕಲ ಐಶ್ವರ್ಯವನ್ನು ಗೆದ್ದುಕೊಂಡೆನು. ಪಾಂಡವರು ನಮ್ಮ ಆಗ್ನಬದ್ಧರಾಗಿ ಬಿದ್ದಿರಬೇಕೆಂದು ಹೇಳುವ ಕಾರಣ ಬರೋಣವಾಯಿತು ಕನ್ಯಾ ಸಾರಥಿ. ಮುಂದಿನ ಸಂಗತಿ